ಹನುಮಂತ ಟ್ರೋಫಿಯನ್ನು ನೋಡಿ ಅವನ ರಿಯಾಕ್ಷನ್ ಯಾವ ರೀತಿ ಇತ್ತು, ಅವನು ಏನು ಮಾಡ್ದ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತನೂ ಮುಂಚೆ ಬನ್ನಿ ಇನ್ನೊಂದು ಮ್ಯಾಟ್ರ್ ಇದೆ, ಅದನ್ನು ತಿಳ್ಕೊಂಡು ಆನಂತರ ಹನುಮಂತನ ಮ್ಯಾಟ್ರಿಗೆ ಬಂದ್ಬಿಡೋಣ. ಎಸ್, ಅಂತೂ ಇಂತೂ ಬೆಳಿಗ್ಗೆ ನಾನು ಹೇಳಿದ ಹಾಗೇನೆ ಇವತ್ತು ಶನಿವಾರ ಒಬ್ಬ ಕಂಟೆಸ್ಟೆಂಟನ್ನು ಹೊರಗಡೆ ಹಾಕ್ತಾರೆ ಅಂತ ಹೇಳಿದ್ದೆ ಬೆಳಿಗ್ಗೆನೆ. ಅದು ಇವಾಗ ಸತ್ಯ ಆಗ್ತಾ ಇದೆ. ಎಸ್, ನಮ್ಮ ಕಿಚ್ಚ ಸುದೀಪ್ ಅವರು ಇವತ್ತು ಈಗ ಬಿಟ್ಟಿರ್ತಕ್ಕಂಥ ಪ್ರೋಮೋದಲ್ಲಿ 5 ಸೂಟ್ ಕೇಸ್ಗಳನ್ನು ಇಟ್ಟು ಒಬ್ಬೊಬ್ಬರೇ ಓಪನ್ ಮಾಡ್ರಪ್ಪ, ಅದರಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಯಾರ ಭವಿಷ್ಯ ಅದರಲ್ಲಿ ಅಡಗಿದೆ, ಯಾರು ಹೊರಗಡೆ ಬರ್ತಾರೆ, ಎಸ್, ಇದು ಸಿಕ್ಕಾಬಟ್ಟೆ ಎಲ್ಲರಲ್ಲೂ ಕಾಡ್ತಾ ಇರತಕ್ಕಂಥ ಒಂದು ಪ್ರಶ್ನೆ. ಆದರೆ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಇವತ್ತು ಬಂದ ತಕ್ಷಣ ಎಸ್ ವಿನ್ನರ್ ಏನು ಬಿಗ್ ಬಾಸ್ 11 ವಿನ್ನರ್ ಆಗ್ತಾರೋ ಅದರದ್ದು ಟ್ರೋಫಿನೂ ಕೂಡ ತೋರಿಸ್ತಾರೆ. ಎಸ್, ಅದನ್ನು ಭವ್ಯಗೌಡ ನೋಡಿ ತುಂಬ ಅಚ್ಚರಿಯಿಂದ ನೋಡ್ತಾಳೆ. ಆ್ಯಕ್ಚುಲಿ ಅದನ್ನು ನಮ್ಮ ಹನುಮಂತು ಕೂಡ ಎಸ್ ಹನುಮಂತು ಒಂದು ನಗೆಯನ್ನು ಬೀರ್ತಾನೆ. ಯಾಕೆಂದರೆ ಅವನಿಗೆ ಚೆನ್ನಾಗಿ ಗೊತ್ತಾಗೋಯ್ತು ಹನುಮಂತುಗೆ ಈ ಒಂದು ಟ್ರೋಫಿ ಬರುತ್ತೆ ಅನ್ನುವಂಥ ಒಂದು ಎಲ್ಲ ಲಕ್ಷಣಗಳು ಇರೋದರಿಂದ, ಅವನಿಗೂ ಕೂಡ ಒಂದು ಹೋಪ್ ಇರೋದರಿಂದ, ಈಗಾಗಲೇ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ತಗೊಂಡಿರೋದ್ರಿಂದ ಹನುಮಂತು ಎಸ್ ಅದನ್ನು ಒಂದು ಕಾತರದಿಂದ ಆಸೆಯಿಂದ ಆ ಒಂದು ಟ್ರೋಫಿಯನ್ನು ನೋಡ್ತಾ ಇದ್ದ. ಈ ಸಾರಿ ನಮ್ಮ ಹನುಮಂತಿಗೆ ಒಂದು ಬಿಗ್ ಬಾಸ್ 11 ಟ್ರೋಫಿ ಬರೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಯಾಕೆಂದರೆ ಅವನ ಮುಖದಲ್ಲಿ ನಾವು ನಗು ನೋಡಿದ್ರಿ, ಆ ನಗುನೇ ಹೇಳ್ತಾ ಇತ್ತು ಹನುಮಂತಗೋಸ್ಕರ ಬಿಗ್ ಬಾಸ್ 11 ಟ್ರೋಫಿ ಅಂತ ಹೇಳ್ತಾ ಇತ್ತು. ಎಸ್, ಅಂದಾಗೆ ನಾವು ಈಗ ಏನೋ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಒಂದು ಪ್ರೋಮೋದಲ್ಲಿ 5 ಜನದಲ್ಲಿ ಯಾರು ಹೊರಗಡೆ ಬರ್ತಾರೆ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಸ್ವಾಮಿ, ಯಾರು ಬರ್ಬೋದು ಅಂತ ಅನ್ನಿಸ್ತಾ ಇದೆ? ಕಮೆಂಟ್ ಮಾಡಿ. ನಮಸ್ಕಾರ.